ಮತ್ತೆ ಮುನ್ನೆಲೆಗೆ ಬಂದ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಅವಾಂತರ. ಮನೆ ಏನು ಇಲ್ಲ ಸರ್, ಅದೊಂದೇ ಮನೆ ಚೀಟ್ ಹಾಕೊಂಡಿದ್ದೀವಿ. ಈ ಹಿಂದೆ ಗ್ರಾಮ ಪಂಚಾಯಿತಿ ಮಾಡಿದ ತಪ್ಪಿಗೆ ಇಂದು ಬಡವರಿಗೆ ಶಿಕ್ಷೆ. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅವ್ರ ಮೇಲೆ ಕೇಸ್ ಆಗ್ಬಿಟ್ಟು ಎಷ್ಟೋ ನೋವು ಕೊಡ್ತಾ ಇದ್ದಾರೆ ಸರ್. ಮನೆಗಳ ಮೂಲ ದಾಖಲೆ ನೀಡುವಂತೆ ಜನರಿಗೆ ಇಒ ನೋಟಿಸ್. 10 ವರ್ಷ 15 ವರ್ಷ ಆಯ್ತಲ್ಲ ಪಾಯ ಹಾಕಿ ಮನೆ ಕಟ್ಕೊಂಡು. ಅವಾಗ ಏನ್ ಮಾಡ್ತಾ ಇದ್ರು? ಮಣ್ ತಿಂತಾ ಇದ್ರ? ಅವಾಗ ಗೊತ್ತಿಲ್ವಾ ಪಾಯ ಹಾಕಿದ್ರೆ ಅಂತ? ಗೊತ್ತಿಲ್ವ ಅವ್ರ ಮನುಷ್ಯರಿಗೆ? ಇವಾಗ ಬಂದ್ಬಿಟ್ಟು ಹೇಳ್ರಿ ಹೆಂಗೆ? ಕಳೆದ ಕೆಲ ವರ್ಷಗಳ ಹಿಂದೆ ಒಂದು ಪಂಚಾಯಿತಿಯ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇಂದು ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಮನೆಗಳ ಮೂಲ ದಾಖಲೆಗಳನ್ನು ನೀಡುವಂತೆ ಇಒ ಜನರಿಗೆ ನೋಟಿಸ್ ಅನ್ನ ನೀಡಿದ್ದು, ಇದೀಗ ಜನರು ಕಂಗಾಲಾಗಿದ್ದು, ಯಾರು ಮಾಡಿದ ತಪ್ಪಿಗೆ ಇಂದು ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ಎಲ್ಲಿ ಇಂತಹ ಘಟನೆ ನಡೆದಿರೋದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ದಶಕಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಇಂದು ವಡ್ಡರಪಾಳ್ಯ ಗ್ರಾಮದ ಅನೇಕ ಮಂದಿ ತೊಂದರೆಗೆ ಒಳಗಾಗಿದ್ದಾರೆ. ಅದು ಬಲಾಢ್ಯರಿಗಲ್ಲ, ಬದಲಿಗೆ ಬಡವರಿಗೆ. 2-3 ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ಪಡೆದು ಹೌಸ್ ಲಿಸ್ಟ್ ನಂಬರ್ ಅನ್ನ ಪಡೆದು ಮನೆಗಳನ್ನ ನಿರ್ಮಿಸಿಕೊಡುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಇದೀಗ ಶಾಕ್ ಅನ್ನ ನೀಡಿದ್ದಾರಂತೆ. ಅಕ್ರಮ ಹೌಸ್ ಲಿಸ್ಟ್ ಪಡೆದಿರುವುದಾಗಿ ಕೂಡಲೇ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಇದು ಮನೆಗಳನ್ನ ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ತಾವು ಜೀವ ಬಿಡ್ತೇವೆ, ಮನೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಸರ್, ನಮ್ಮ ಹೆಸರು ವೀಣಾ ಅಂತ. ನಮ್ಮ ಊರು ವಡ್ರೇಪಾಳ್ಯ ಗ್ರಾಮ. ನಾವಲ್ಲಿ ಸುಮಾರು 30-40 ವರ್ಷದಿಂದ ಅಲ್ಲೇ ಇದ್ದೀವಿ. ನಮ್ಮ ಅತ್ತೆಯವ್ರ ಕಾಲದಿಂದಲೂ ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ನಾವಲ್ಲಿ 30 ವರ್ಷದಿಂದ ಮನೆ ಕಟ್ಕೊಂಡಿದ್ರು ನಮ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇತ್ತೀಚೆಗೆ ಈಶಾ ಫೌಂಡೇಶನ್ ಆದಾಗಿಂದ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾವಲ್ಲಿ ಸಾಲ ಮಾಡಿ ಮನೆಗಳು ಕಟ್ಕೊಂಡಿದ್ದೀವಿ. ಅಲ್ಲಿ ಮನೆ ಕಟ್ಕೊಳೋದ್ರಿಂದ ನಮ್ಮದು ತುಂಬ ಕಿತಾಪತಿ ನಡೀತಿದೆ. ನೋಟಿಸ್ಗಳು ಕಳಿಸೋದು, ಮನೆ ಖಾಲಿ ಮಾಡಿ ಆ ಥರ ಈ ಥರ ಅಂತ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮನೆ ಬಿಡೋ ಇದಿಲ್ಲ ಸರ್. ನಾವು ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡಿದ್ವಿ. ಇವಾಗ ಸಾಲ ಮಾಡಿ ಮನೆ ಕಟ್ಕೊಂಡಿದ್ವಿ. ಮನೆ ಖಾಲಿ ಮಾಡಿ ಅಂತಂದರೆ ನಾವು ಎಲ್ಲಿ ಹೋಗೋದು ಸರ್? ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮಗೆ ಪಂಚಾಯತಿ ಕಡೆಯಿಂದನೇ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಳತೆ ಮಾಡಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ನು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟು ಕೂಡ ಇವಾಗ ಮನೆ ಖಾಲಿ ಮಾಡಿ ಅಂತ ನೋಟಿಸ್ಗಳು ಕಳಿಸ್ತಿದ್ದಾರೆ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಪಂಚಾಯತಿ ಅದು ಯಾರು ಅಂತ ಗೊತ್ತಿಲ್ಲ. ಪಂಚಾಯತಿ ಕಡೆಯಿಂದ ಬಂದಿದೆ ಸರ್ ನಮ್ಗೆ ನೋಟಿಸು. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸುಮಾರು ಜನಕ್ಕೆ ಬಂದಿದೆ ಸರ್ ನೋಟಿಸ್. ಸರ್ ನಮಸ್ತೆ, ನನ್ನ ಹೆಸರು ಶೋಭಾ ಅಂತ. ನಾವು ವಡ್ರೇಪಾಳ್ಯದ ನಿವಾಸಿ. ಈಗ ಸುಮಾರು 30-40 ವರ್ಷಗಳಿಂದ ನಾವು ವಡ್ರೇಪಾಳ್ಯ ಗ್ರಾಮದಲ್ಲಿ ವಾಸವಾಗಿದ್ದೇವೆ. ನೇಟಿವ್ ಪ್ಲೇಸ್ ಅದೇ, ತವ್ರ ಮನೆಯೂ ಅದೇ ಮತ್ತು ಗಂಡ ಮನೆಯೂ ಅದೇ. ಇಷ್ಟು ವರ್ಷಗಳಿಂದ ನಾವು ತಿಪ್ಪೆ ಜಾಗದ ಹಸುಗಳ ಮತ್ತು ಕುರಿಗಳ ಗಲೀಜನ್ನು ಹಾಕ್ಕೊಂಡು ತಿಪ್ಪೆ ಜಾಗದಲ್ಲಿ ಇದು ಮಾಡ್ತಾಯಿದ್ವಿ. ಬಟ್ ಈಗ ನಾವಿರೋದಕ್ಕೆ ಮನೆ ಇಲ್ಲದೆ ಇರೋದ್ರಿಂದ ಅದೇ ಜಾಗವನ್ನು ಕ್ಲೀನ್ ಮಾಡಿಕೊಂಡು ನಾವಲ್ಲಿ ಒಂದು ವಸತಿನ ನಿರ್ಮಾಣ ಮಾಡೋದಕ್ಕೆ ಪಂಚಾಯತಿ ಕಡೆಯಿಂದ ಒಂದು ಪರ್ಮಿಷನ್ನು ಹೌಸ್ ಲಿಸ್ಟನ್ನು ಕೇಳಿದ್ವಿ. ಪಂಚಾಯತಿಯಿಂದ ಅವರು ಬಂದುಬಿಟ್ಟು ಅವರು ಜಾಗವನ್ನು ಅಳತೆ ಮಾಡಿ ನಮಗೆ ಹೌಸ್ ಲಿಸ್ಟನ್ನು ಇದು ಮಾಡಿಕೊಟ್ಟು ಕಂದಾಯನೂ ಸಮೇತ ನಾವು ವರ್ಷ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಜಾಗದಲ್ಲಿ ನಾವು ಪಂಚಾಯತಿ ಕಡೆಯಿಂದ ಪರ್ಮಿಷನ್ ತಗೊಂಡು ಲೋನುಗಳ ಮುಖಾಂತರ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆದರೆ ಈಗ ಇಷ್ಟು ವರ್ಷಗಳಿಂದ ಆ ಕಡೆ ಯಾರೂ ಬರದೇ ಇರೋರು ಈಗ ಸುಮಾರು ಈಶಾ ಆದಾಗಲಿಂದ ಸುಮಾರು 1-2 ವರ್ಷಗಳಿಂದ ಈಚೆಗೆ ಎಲ್ಲರೂ ಹಕ್ಕುಪತ್ರ ಇದೆ ಮತ್ತು ಅದಿದೆ ಇದೆ ಅಂತ ಅಂದ್ಬಿಟ್ಟು ನಮಗೆ ಮನೆಗಳು ಕಟ್ಕೊಂಡಿರೋರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನು ವಡ್ರೇಪಾಳ್ಯ ಗ್ರಾಮದಲ್ಲಿ 2-3 ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯತ್ನಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲಿಸ್ಟ್ ನಂಬರ್ ಅನ್ನ ನೀಡಿದ್ದಾರೆ. ಸರ್ಕಾರದಿಂದಲೇ ದಾಖಲೆಗಳನ್ನ ನೀಡಿದ್ದಾರೆ ಎಂಬ ಕಾರಣಕ್ಕೆ ನಾವು ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ. ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ಏಕಾಏಕಿ ನೋಟಿಸ್ ಅನ್ನ ನೀಡಿದ್ದಾರೆ. ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆಯನ್ನ ನಿರ್ಮಿಸಿಕೊಂಡಿರುವುದಾಗಿ ಹೇಳಿದ್ದು, ಇದು ನಮಗೆ ಆತಂಕ ಉಂಟು ಮಾಡಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ನಮ್ಮ ಹೆಸರು ರಾಘವೇಂದ್ರ ಅಂತ. ವಡ್ರೇಪಾಳ್ಯ ನಮ್ಮದು. ವಡ್ರೇಪಾಳ್ಯದ ಕಾಯಂ ನಿವಾಸಿ ನಾವು.
ಇಲ್ಲಿ ಇವತ್ತು ಏನು ನಾವು ಸೇರಿದ್ದೀವಿ ಇ ಒ ಸಭಾಂಗಣದಲ್ಲಿ ಅಂತಂದರೆ ಇ ಒ ಕಡೆಯಿಂದ ಸುಮಾರು ವಡ್ರೇಪಾಳ್ಯ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು 26 ಜನಕ್ಕೆ ನೋಟಿಸನ್ನು ಇ ಒ ಸಾಹೇಬ್ರು ಇವತ್ತು ಕಳಿಸಿದ್ದಾರೆ. ಆ ನೋಟಿಸಲ್ಲಿ ಏನಿದೆ ಅಂದರೆ, ನೀವು ಮನೆಗಳು ಏನು ಕಟ್ಕೊಂಡಿದ್ದಾರೆ ಅದೆಲ್ಲ ಅಕ್ರಮ, ನಿಮಗೆ ಪಂಚಾಯತಿಯಿಂದ ಏನು ದಾಖಲಿದೆ ತೊಗೊಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಪಂಚಾಯತಿಯಲ್ಲಿ ಎಲ್ರಿಗೂ ಸಹ, ಇಲ್ಲಿ ಬಂದಿರೋರು ಎಲ್ರಿಗೂ ಸಹ ಹೌಸ್ ಲಿಸ್ಟ್ ಇದೆ, ಕಂದಾಯ ರಸೀದಿ ಇದೆ, ಮನೆ ಕಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತೊಗೊಂಡಿದ್ದಾರೆ, ಕೆಲವ್ರಿಗೆ ಈ ಸ್ವತ್ತು ಸಹ ಆಗಿದೆ, ಮತ್ತು ಪಂಚಾಯತಿ ಮೀಟಿಂಗಲ್ಲಿ ರೆಜುಲೇಷನ್ ಆಗಿದೆ. ಇವರು ಬಡವರಾಗಿದ್ದಾರೆ, ಇವರು SC ST ಗೆ ಸಂಬಂಧಪಟ್ಟವರು, ಅದೇ ಊರಿನ ವಾಸಿಗಳು, ಇವರು ನಿವೇಶನ ರಹಿತರು ಅಂತ ಹೇಳ್ಬಿಟ್ಟು ಪಂಚಾಯತಿ ಮೀಟಿಂಗಲ್ಲಿ ಅವ್ರಿಗೆ ಏನು ಮಾಡಿದ್ದಾರೆ, ಮೀಟಿಂಗಲ್ಲಿ ಪಾಸ್ ಮಾಡಿ ಹಕ್ಕುಪತ್ರ ಇದು ಏನೋ ಹೌಸ್ ಲಿಸ್ಟ್ ಕೊಟ್ಟಿರೋದು. ಅಂಥ ಹೌಸ್ ಲಿಸ್ಟ್ ಕೊಟ್ಟಿರೋದಕ್ಕೆ ಬೇರೆ ಯಾರೋ ಅನಾಮಧೇಯ ವ್ಯಕ್ತಿಗಳು, ಅವ್ರು ಯಾರು ಅಂತ ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ, ಅನಾಮಧೇಯ ವ್ಯಕ್ತಿಗಳು ಇ ಒ ಕಡೆ ಬಂದು, ಲೋಕಾಯುಕ್ತ ಕಡೆ ಬಂದು, ಈಶಾ ಆದ ಮೇಲೆ ಇತ್ತೀಚೆಗೆ ಅಲ್ಲಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಬರೀ SC ST ಗಳಿರ್ತಕ್ಕಂಥ ವಡ್ರೇಪಾಳ್ಯ ಗ್ರಾಮದಲ್ಲಿ ಇವತ್ತು ಎಲ್ರಿಗೂ ಸಹ ನೋಟಿಸನ್ನು ಕೊಟ್ಟು ಇವರಿಗೆ ಒಂದು ಬೆದರಿಸುವಂಥ ಒಂದು ಕೆಲಸನ ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಮಾಡಿದಾರಾ ಇಲ್ಲ ಬೇರೆಯವ್ರು ಮಾಡಿಸಿದಾರ ಅನ್ನೋದು ನಮ್ಗೆ ನಿಖರ ಮಾಹಿತಿ ಇಲ್ಲ. ಬಟ್ ಎಲ್ಲರೂ ಸಹ ಇವತ್ತು ಭಯಭೀತರಾಗಿ ಇವತ್ತು ನಾವು ಮನೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ವಾತಾವರಣದಲ್ಲಿ ಇವತ್ತೆಲ್ಲ ಬಂದಿದ್ದಾರೆ ದಾಖಲೆಗಳನ್ನ ತಗೊಂಡು. ಇಂದು ಖುದ್ದಾಗಿ ಹಾಜರಾಗುವಂತೆ ನೋಟಿಸ್ ನೀಡಿದ ಹಿನ್ನೆಲೆ ಇಂದು ಹಾಜರಾಗಿ ನಮ್ಮ ಮನೆ ನಮಗೆ ಬೇಕು, ನಮಗೆ ನ್ಯಾಯ ಒದಗಿಸಿ ಎಂದು ಬಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಹಿಂದೆ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವಾಗಲಿ ಖಾಸಗಿ ಜಾಗವಾಗಲಿ ಹೆಚ್ಚು ಮೌಲ್ಯ ಇಲ್ಲದ ಕಾರಣ ಯಾರೂ ಗಮನ ಹರಿಸ್ತಾ ಇರಲಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ದಲಿತರ ಮನೆ ದಲಿತರ ಮನೆ ಬೇಕು, ದಲಿತರ ಮನೆ ದಲಿತರ ಮನೆ ದಲಿತರ ಮನೆ ಬೇಕೇ ಬೇಕು. ಸರ್, ನಮ್ದು ವಡ್ರಪಾಳ್ಯ ಅಂತ ಕೋರ್ನಳ್ಳಿ ಪಕ್ಕದವರು ಕೇಸ್ ಹಾಕಿರೋದು. ವೇಣು ಅಂತ ಲಕ್ಷ್ಮೀನಾರಾಯಣ ಮಗ ಅವ್ರು ಹಾಕಿರೋದು. ನಮ್ಗೆ ಪಂಚಾಯತಿಯವರಿಂದ ಮಾಡಿಕೊಟ್ಟಿರೋದು, ಊರವರೆಲ್ಲರೂ ಮಾಡಿಕೊಟ್ಟಿರೋದು. ಅದ್ರ ಮೇಲೆ ಹಾಕಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವರು ಯಾವಾಗಲೂ ಬಂದು ಇದು ಮಾಡ್ತಾರೆ. ಅದಕ್ಕೆ ಪಕ್ಕದೂರವರು ಕೋರ್ನಳ್ಳಿ ಲಕ್ಷ್ಮೀನಾರಾಯಣಪ್ಪ ಅವ್ರ ಮಗ ವೇಣು ಅಂತ ಹಾಕಿದ್ದಾರೆ ಸರ್. ಪಕ್ಕೂರವ್ರು ಸರ್. ಊರವರೆಲ್ಲ ಸೇರಿ ನಮಗೆ ಮಾಡಿಕೊಟ್ಟಿರೋದ ಮನೆ. ಅದರಲ್ಲಿ ವಾಸ ಇದ್ದೀವಿ. ಇವಾಗ ಖಾಲಿ ಮಾಡಂದ್ರೆ ಎಲ್ಲಿಗೆ ಸರ್ ಹೋಗೋದು? ನಮ್ಗಿಬ್ಬರು ಹೆಣ್ಮಕ್ಳಿದ್ದಾರೆ, ಕೂಲಿ ಮಾಡಬೇಕು, ತಿನ್ಬೇಕು ನಾವು ಸರ್. ಡಿಪ್ಪೋದಲ್ಲಿ ಅಕ್ಕಿ ಕೊಡೋದಕ್ಕೆ ಗೊಜ್ಜಿಸ್ಕೊಂಡು ತಿಂತೀವಿ ಸರ್. ಮನೆ ಏನು ಇಲ್ಲ ಸರ್, ಅದೊಂದೇ ಮನೆ ಇರೋ ಚೀಟ್ ಹಾಕೊಂಡಿದ್ದೀವಿ. ಈ ಅಜ್ಜಿ ಪಾಪ ಓಲ್ ಪಿಂಚನ್ ದುಡ್ಡಲ್ಲಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಆ ಅಜ್ಜಿಗೆ ಫುಲ್ ಹಿಂಸೆ ಕೊಡ್ತಾ ಇದ್ದಾರೆ. ಪಂಚಾಯತ್ಗೆ ಹೋಗ್ಬಿಟ್ಟು ನನಗೆ ಸೈಟ್ ಬೇಕು, ನನಗೆ ಮನೆ ಇಲ್ಲ ಅಂದ್ರೂ ಎಲ್ಲ ಪಂಚಾಯತಿಯವರು ಬಂದು ಸೈಟ್ ಕೊಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ನಾಗಮ್ಮನಿಗೆ. ಕೇಸುಗಳು ಯಾವಾಗಲೂ ಈ ಕೋರ್ಟ್ನಲ್ಲಿ ಕೇಸ್ ಐತೆ, ಆ ಕೋರ್ಟ್ನಲ್ಲಿ ಕೇಸ್ ಐತೆ. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಎಷ್ಟೋ ನೋವು ಕೊಡ್ತಾ ಇದ್ದಾರೆ ಅವ್ರಿಗೆ. ಪಾಪ ಕಣ್ಣಿಗೆ ಕಾಣಿಸಲ್ಲ ಈ ಅಜ್ಜಿಗೆ. ಅಲ್ಲ ಸರ್, ಪಾಯ ಹಾಕ್ತಕ್ ಬರ್ಲಿಲ್ಲ, ಕಟ್ಬೇಕಾದ್ರು ಬರ್ಲಿಲ್ಲ. ಆದ್ಮೇಲೆ ಬೀಶಾ ಫೌಂಡೇಶನ್ ರೋಡ್ ಆದ್ಮೇಲೆ ನನಗ್ ಬರ್ಬೇಕು, ನನ್ ಸೈಟು ನನ್ ಬಿಡ್ರಿ ಅಂತ ಬಲೆ ಟಾರ್ಚರ್ ಕೊಡ್ತಾವನೆ. ಅವ್ರ ಹೆಸರು ವೇಣು ಲಕ್ಷ್ಮಮ್ಮ. ಬಲೆ ಕಷ್ಟ ಕೊಡ್ತಾವನೆ ಸರ್ ಅವ್ನ್ ಬಂದು. ಕೋರ್ನಳ್ಳಿ ಲಕ್ಷ್ಮಣ 2 ಮನೆ ಮೇಲೆ ಹಾಕವ್ನೆ. ಇಷ್ಟು ದಿವಸ ಇರ್ಲಿಲ್ಲ ಅವನು. ನಮ್ಮೂರಿಗೆ ನಮ್ಗೆ ಅಧಿಕಾರ ಇಲ್ಲ, ಪಕ್ಕದೂರವ್ರಿಗೆ ಹೆಂಗ್ ಬರ್ತೈತೆ ಅಧಿಕಾರ ಹೆಂಗ್ ಬರ್ತೈತೆ ಅಂತ ನಾವ್ ಕೇಳ್ತಾ ಇದೀವಿ. ನಮ್ಗೆ ಆಧಾರ ತೋರ್ಸ್ಕೊಡ್ಬೇಕು ಅಷ್ಟೇ ಸರ್. ನಮ್ಗೆ ಅದೇ ಮನೆ ಆಯ್ತಾ? ಎಲ್ಲಾರ್ಗು ನ್ಯಾಯ ಕೊಟ್ರೇನೆ, ಇಲ್ಲಾಂದ್ರೆ ಅವ್ರ ವಿಷ ಕುಡ್ದು ಸಾಯ್ಬೇಕು ಅಷ್ಟೇ. ಅಷ್ಟೇ ಆಗೋದು ಇವಾಗ ಫೈನಲ್. ಯಾರು ಮನೆ ಬಿಟ್ಕೊಡಲ್ಲ. ನಾನೇನು ಫೈನಲ್ ಯಾರು ಬಿಟ್ಕೊಡಲ್ಲ. 10 ವರ್ಷ 15 ವರ್ಷ ಆಯ್ತಲ್ಲ ಪಾಯ ಹಾಕಿ ಮನೆ ಕಟ್ಕೊಂಡು. ಅವಾಗ ಏನ್ ಮಾಡ್ತಾ ಇದ್ರು? ಮಣ್ ತಿಂತಾ ಇದ್ರ? ಅವಾಗ ಗೊತ್ತಿಲ್ವಾ ಪಾಯ ಹಾಕಿದ್ರೆ ಅಂತ? ಗೊತ್ತಿಲ್ವ ಅವ್ರ ಮನುಷ್ಯರಿಗೆ? ಇವಾಗ ಬಂದ್ಬಿಟ್ಟು ಹೇಳ್ರಿ ಹೆಂಗೆ? ಅವ್ರಿಗೆ ಹೆಂಗ್ ಬಿಟ್ಕೊಡ್ತಾರೆ? ಯಾರ್ಯಾರ ಬಂದ್ಬಿಟ್ಟು ಇರೋವ್ರಿಗೆ ಸಂತ ಇಲ್ಲ, ಪಕ್ಕದವ್ರವ್ರಿಗೆ ಅವ್ರಿಗೆ ಅಧಿಕಾರ ಆಯ್ತಾ? ನಮ್ಗೆ ಅಧಿಕಾರ ಇಲ್ವಾ? ಆಗಲ್ಲ. ಯಾ ಕೋರ್ಟ್ ಹೋಗ್ತಾರೆ ಪರವಾಗಿಲ್ಲ, ನಾವು ಮಾತ್ರ ಬಿಟ್ಕೊಳಲ್ಲ ಅಷ್ಟೇ. ಇನ್ನು ಈ ವಿಚಾರವಾಗಿ ಇಒ ಮಾತನಾಡಿ, ವಡ್ರೇಪಾಳ್ಯ 2004ರಲ್ಲಿ 41 ಜನರಿಗೆ ಹಕ್ಕು ಪತ್ರವನ್ನ ನೀಡಿದ್ರು. ಇಲ್ಲಿ ಸರ್ಕಾರದಿಂದ ಸ್ವಂತವಾಗಿಯೂ ಮನೆ ಕಟ್ಟಿಕೊಂಡಿದ್ದಾರೆ. ಸಾರ್ವಜನಿಕ ಅರ್ಜಿಯನ್ನ ಕೊಟ್ಟಿದ್ರು. ನಮ್ಮ ಜಾಗದಲ್ಲಿ ಬೇರೆಯವರು ಕಟ್ಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. ಇದರ ಸಂಬಂಧ ತನಿಖಾ ತಂಡ ರಚಿಸಲಾಗಿತ್ತು. ಹೀಗಾಗಿ ಮನೆಗಳ ದಾಖಲೆಗಳನ್ನ ಕೇಳಿದ್ದೇವೆ ಎಂದಿದ್ದಾರೆ. ಅವಲಗುರ್ಕಿ ಗ್ರಾಮ ಪಂಚಾಯತಿಯ ವಡ್ರೇಪಾಳ್ಯ ಸರ್ವೆ ನಂಬರು
137ರಲ್ಲಿ 2003-4ರಲ್ಲಿ 41 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದರು. 41 ಜನಕ್ಕೆ ಹಕ್ಕುಪತ್ರದಲ್ಲಿ 2 ಹಂತದಲ್ಲಿ ಕೊಟ್ಟಿದ್ದಾರೆ. 21 ಒಂದು ಬಾರಿ, 20 ನವಗ್ರಾಮ ಅಂತ ಒಂದು ಬಾರಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಾಕಷ್ಟು ಮಂದಿ ಕೊಟ್ಟಿರುವಂಥ ಹಕ್ಕುಪತ್ರದ ಜಾಗಗಳಲ್ಲಿ ಸರ್ಕಾರದಿಂದನೂ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸ್ವಂತನೂ ಕಟ್ಕೊಂಡಿದ್ದಾರೆ. ಇದು ಆದ ನಂತರ ಇತ್ತೀಚೆಗೆ ಒಂದು 8-10 ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮ ಆದಾಗ ಒಂದು ಸಾರ್ವಜನಿಕ ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿಯಲ್ಲಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ಬೇರೆ ಒಂದಷ್ಟು ಜನ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಮನೆಗಳನ್ನು ಹಾಕಿ ಹಕ್ಕುಪತ್ರ ಹೌಸ್ ಲಿಸ್ಟ್ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅರ್ಜಿ ಕೊಟ್ಟಿದ್ದರು. ಇದ್ರ ಸಂಬಂಧಪಟ್ಟಂತೆ ನಾವೊಂದು ತನಿಖಾ ತಂಡ ರಚನೆ ಮಾಡಿದ್ವಿ. ತನಿಖಾ ತಂಡ ರಚನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು 41ರಲ್ಲಿ 13 ಜನ ಹೊರತುಪಡಿಸಿ ಉಳಿದಂಥ ಎಲ್ಲರೂ ಹಕ್ಕುಪತ್ರ ಪಡೆದವರು ಎಲ್ಲರಿಗೂ ಇದೆ. ಆ 13 ಜನದಲ್ಲಿ ಮಾತ್ರ ಅವಕಾಶ ಅವರಲ್ಲೋಗಿ ಕೇಳಿರಲಿಲ್ಲ ಅಥವಾ ಕೊಟ್ಟಿರಲಿಲ್ಲ ಅಂತ ಇವರು ಗ್ರಾಮ ಪಂಚಾಯತಿಯವರು ಹೇಳ್ತಾರೆ. ಆ ಜಾಗದಲ್ಲಿ ಮೀನ್ವೈಲು ಸುಮಾರು 15-20 ವರ್ಷದಿಂದ ಬೇರೆ ಹೌಸ್ ಲಿಸ್ಟ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನ್ನೋದು ಕಂಡು ಬಂದಿದೆ. ಒಟ್ನಲ್ಲಿ ವಾಸ್ತವಾಂಶ ಏನೇ ಇದ್ರೂ ಬಡವರು ನಿರ್ಮಿಸಿಕೊಂಡಿರುವ ಮನೆಗಳನ್ನ ಖಾಲಿ ಮಾಡಲು ಅವರು ನಿರಾಕರಿಸಿದ್ದು, ಇದು ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಿವಾಸಿಗಳ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತವೆ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಆಡಳಿತ ಮಂಡಳಿ ಬಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.